ಚಿನ್ನಸ್ವಾಮಿ ಮುಂಭಾಗದ ರಸ್ತೆಯಲ್ಲಿ ನೀವು ಓಡಾಡ್ತೀರಾ? ಹಾಗಾದ್ರೆ ಈ ಸ್ಟೋರಿಯನ್ನ ನೀವು ನೋಡಲೇಬೇಕು. ಬೆಂಗಳೂರಿಗರು ಸ್ವಲ್ಪ ಯಾಮಾರಿದ್ರು ಕೂಡ ಹೆಚ್ಚು ಕಮ್ಮಿ ಆಗೋದಂತೂ ಫಿಕ್ಸ್. RCB ಕಾಲ್ತುಳಿತ ಆಗಿ 7 ತಿಂಗಳಾದ್ರೂ ಕೂಡ GBA ಮಾತ್ರ ನಿರ್ಲಕ್ಷ್ಯವನ್ನ ವಹಿಸಿದೆ. ಸ್ವಲ್ಪ ಯಾಮಾರಿದ್ರು ಕೂಡ ಜೀವ ಹೋಗೋದಂತೂ ಗ್ಯಾರಂಟಿ. ಕಬ್ಬನ್ ಪಾರ್ಕ್ಗೆ ಅಳವಡಿಸಿದಂತಹ ಕಬ್ಬಿಣದ ಗ್ರಿಲ್ ಡೇಂಜರ್, ಮುರಿದು ಬೀಳುವಂತಹ ಆತಂಕದಲ್ಲದೆ ಗ್ರಿಲ್ ಶೇಕ್ ಆಗತ್ತೆ. ಫುಟ್ಪಾತ್ ಮೇಲೆ ಓಡಾಡೋರಿಗೆ ಈಗ ಜೀವ ಭಯ ಶುರುವಾಗಿದೆ. ಇಲ್ಲಿ ಕ್ರಿಕೆಟ್ ಆಡೋದು ಬೇಡ ಅಂತ ಹೇಳಿ ಸದ್ಯ ಸಿಟಿ ಜನ ಹೇಳ್ತಾ ಇರುವಂಥದ್ದು. ಚಿನ್ನಸ್ವಾಮಿ ಮುಂಭಾಗದ ರಸ್ತೆಯಲ್ಲಿ ಇರ್ತಕ್ಕಂತಹ ಗ್ರಿಲ್ ಇದು. RCB ಕಾಲ್ತುಳಿತ ಆಗಿ ಈಗಾಗಲೇ 7 ತಿಂಗಳು ಕಳೆದಿದೆ. ಆದರೂ ಕೂಡ GBA ಇಂದ ಇನ್ನೂ ಇದೇ ರೀತಿಯಾದಂತಹ ನಿರ್ಲಕ್ಷ್ಯವನ್ನ ತೋರಲಾಗಿದೆ. ಕಬ್ಬನ್ ಪಾರ್ಕ್ಗೆ ಅಳವಡಿಸಿರುವಂತಹ ಕಬ್ಬಿಣದ ಗ್ರಿಲ್ ಡೇಂಜರ್ ಆಗಿದೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ವಾಕ್ತು ನಡೆಸಿದ್ದಾರೆ. ಬನ್ನಿ ನೋಡೋಣ. ನಡೆದಂತಹ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದ ದುರಂತವನ್ನ ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ 11 ಮಂದಿ ಸಾವನ್ನಪ್ಪಿದ್ದಾರೆ. ಈ ಸಾವಿಗೆ ಸಂಬಂಧಪಟ್ಟಂತೆ ಈಗಾಗಲೇ ವರದಿ ಕೂಡ ರೆಡಿ ಆಗಿರುವಂಥದ್ದು. ಯಾವ ಕಾರಣಕ್ಕೆ ಎಲ್ಲಿ ಬೇಜವಾಬ್ದಾರಿತನ ನಿರ್ಮಾಣ ಆಗಿತ್ತು ಅನ್ನೋದನ್ನ ಕೂಡ ಸ್ಪಷ್ಟವಾಗಿ ಉಲ್ಲೇಖ ಮಾಡಿರುವಂಥದ್ದು. ಆದರೂ ಕೂಡ ಎಲ್ಲೋ ಒಂದು ಕಡೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳಾಗಿರ್ಬೋದು, ತೋಟಗಾರಿಕಾ ಇಲಾಖೆ ಎಚ್ಚೆತ್ತುಕೊಂಡಿಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಘಟನೆ ನಡೆದು ತಿಂಗಳುಗಳೇ ಕಳೆದು ಹೋಗಿದೆ. ಸದ್ಯ ನಾನು ನಿಮಗೆ ಒಂದು ವಾಸ್ತವ ಚಿತ್ರಣವನ್ನು ತೋರಿಸ್ತೀನಿ. ಇದು ಚಿನ್ನಸ್ವಾಮಿಯ ಸ್ಟೇಡಿಯಂ. ಇನ್ನೂ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ಅನ್ನು ನಡೆಸಬೇಕನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ಬಹಳಷ್ಟು ವ್ಯಕ್ತವಾಗ್ತಾ ಇದೆ. ಆದರೆ ಎಲ್ಲೋ ಒಂದು ಕಡೆ ಚಿನ್ನಸ್ವಾಮಿ ಸ್ಟೇಡಿಯಂನ ಮುಂಭಾಗದ ರಸ್ತೆಯಲ್ಲಿ ನಾವು ಏನಾದರೂ ಓಡಾಟ ಮಾಡಿದರೆ ನಿಜಕ್ಕೂ ನಮ್ಮ ಪ್ರಾಣಕ್ಕೆ ಕಂಟಕ ಅಂತ ಹೇಳ್ಬೋದು. ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಇಲ್ಲಿ ಬಸ್ ಸ್ಟ್ಯಾಂಡ್ ಇದೆ, ಫುಟ್ಪಾತ್ ಇದೆ. ಅಷ್ಟು ಮಾತ್ರವಲ್ಲದೆ ಪ್ರಮುಖವಾಗಿ ಗ್ರಿಲ್. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ RCB ವಿನ್ ಆದಾಗ ಏನು ಕ್ರಿಕೆಟ್ನ ಆಟಗಾರರು ಬೆಂಗಳೂರಿಗೆ ಬಂದರು. ಈ ಸಂದರ್ಭದಲ್ಲಿ ಬಹುತೇಕ ಫ್ಯಾನ್ಸ್ ಕೂಡ ಬಂದಿದ್ರು. ಸೊ ಇದರ ಮೇಲೆಲ್ಲ ಹತ್ತಿ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂನ ಎದುರುಗಡೆ ಒಂದು ಫ್ಯಾನ್ಸನ್ನು ಅಂದರೆ ಬಂದು ಆಟಗಾರರನ್ನು ನೋಡೋದಕ್ಕೆ ಇದರ ಮೇಲೆಲ್ಲ ಹತ್ತಿದ್ರು. ಸದ್ಯ ಗ್ರಿಲ್ನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ನೀವು ನೋಡ್ತಾ ಇರ್ಬೋದು. ಯಾಕಂದರೆ ಆಚೆ ಕಬ್ಬನ್ ಪಾರ್ಕ್ ಈಗಾಗಲೇ ಪಾರ್ಕ್ ಇರುವಂಥದ್ದು, ಬಹುತೇಕ ಮಂದಿ ಪಾರ್ಕ್ಗೆ ಹೋಗ್ತಾರೆ. ಸೊ ಹಾಗೇನೆ ಈ ಸೈಡು ಫುಟ್ಪಾತ್ ಇರುವಂಥದ್ದು. ಈ ಗ್ರಿಲ್ ಯಾವ ರೀತಿ ಅಲುಗಾಡುತ್ತೆ ನೀವು ನೋಡ್ತಾ ಇರ್ಬೋದು. ಯಾರಾದರೂ ಒಂದು ಸುಮಾರು ಇನ್ನೂ ಕೂಡ ಇಲ್ಲಿ ಮ್ಯಾಚ್ ಮಾಡಬೇಕಂತ ಈಗಾಗಲೇ ಚರ್ಚೆಗಳು ವ್ಯಕ್ತವಾಗ್ತಾ ಇದೆ. ಮಕ್ಕಳಾಗಿರ್ಬೋದು, ವೃದ್ಧರಾಗಿರ್ಬೋದು, ಜನಸಾಮಾನ್ಯರು ಬಂದಾಗ ಇದು ತಲೆ ಮೇಲೆ ಅಥವಾ ಮೈ ಮೇಲೆ ಬೀಳೋದು ಪಕ್ಕ ಅಂತ ಹೇಳ್ಬೋದು. ಯಾಕಂದರೆ ಯಾವುದೇ ರೀತಿಯಾದಂತಹ ಗಟ್ಟಿ ಇಲ್ಲ. ಗಾಳಿ ಬಂದಾಗ ಜೋರಾಗಿ ಇದು ಬಿದ್ದುಬಿಟ್ರೆ ಪ್ರಾಣಕ್ಕೇನೆ ಅಪಾಯ ಅಂತ ಹೇಳ್ಬೋದು. ಮತ್ತೊಂದು ಕಡೆ ನೀವು ನೋಡ್ತಾ ಇರ್ಬೋದು, ಕೆಳಗಡೆ ತುಕ್ಕು ಕೂಡ ಹಿಡಿದೋಗಿದೆ. ಯಾವಾಗ ಬೀಳುತ್ತೆ ಅನ್ನೋ ಪರಿಸ್ಥಿತಿಯಲ್ಲಿ ಕೂಡ ಇದು ಇರುವಂಥದ್ದು. RCB ಕಾಲ್ತುಳಿತ ಘಟನೆಯಾಗಿ ಸುಮಾರು 7 ತಿಂಗಳು ಕಳೆದರೂ ಕೂಡ ಇನ್ನೂ ಕೂಡ ತೋಟಗಾರಿಕಾ ಇಲಾಖೆ ಎಚ್ಚೆತ್ತುಕೊಂಡಿಲ್ಲ. ಕಬ್ಬನ್ ಪಾರ್ಕಲ್ಲಿ ಫ್ಲವರ್ ಶೋ ಮಾಡಿದ್ರು. ಬಹಳಷ್ಟು ಸಾವಿರಾರು ಮಂದಿ ಸ್ಯಾಟರ್ಡೆ ಸಂಡೇ ವಾಕಿಂಗ್ ಸಂದರ್ಭದಲ್ಲಿ ಕೂಡ ಇಲ್ಲಿ ಬರ್ತಾರೆ. ಸದ್ಯ ನೀವು ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಇಲ್ಲಿಯ ದೃಶ್ಯ ನೀವು ನೋಡಿ ಯಾವ ರೀತಿ ಇದೆ. ಇದು ಈಗ ಮುರಿದು ಬೀಳುವ ಹಂತಕ್ಕಿದ್ದು ಗ್ರಿಲ್ ಕೂಡ ಶೇಕ್ ಆಗ್ತಾ ಇರುವಂಥದ್ದು. ಫುಟ್ಪಾತಲ್ಲಿ ಓಡಾಡೋರಿಗೆ ಜೀವದ ಭಯ ಅಂತಲೇ ಹೇಳ್ಬೋದು. ಯಾಕಂದರೆ ಮೇನ್ ರಸ್ತೆ ಇದೆ. ಸೊ ಈ ಸಂದರ್ಭದಲ್ಲಿ ಬಹುತೇಕ ವಿದ್ಯಾರ್ಥಿಗಳಾಗಿರ್ಬೋದು ಎಲ್ಲರೂ ಕೂಡ ಫುಟ್ಪಾತಲ್ಲಿ ನಡ್ಕೊಂಡು ಹೋಗ್ತಾರೆ. ಈ ಸಂದರ್ಭದಲ್ಲಿ ಯಾವಾಗ ಗ್ರಿಲ್ ಮೈ ಮೇಲೆ ಬೀಳುತ್ತೆ ಅನ್ನೋ ಹೆದರಿಕೆಯಲ್ಲಿ ಕೂಡ ಜೀವವನ್ನು ಕೂಡ ಸಾಗಿಸ್ತಾ ಇರುವಂಥದ್ದು. ಒಟ್ಟಾರೆ ಹೇಳಬೇಕಾದ್ರೆ ಬಹುತೇಕ ಮಂದಿ ಇದರಿಂದ ಜೀವದ ಭಯದಲ್ಲೇ ಇದ್ದಾರೆ. ಯಾಕಂದರೆ ಗ್ರಿಲ್ ಯಾವ ಸಂದರ್ಭದಲ್ಲಿ ಹೇಗೆ ಬೀಳುತ್ತೆ ಅನ್ನೋದು ಕೂಡ ಗೊತ್ತಾಗಲ್ಲ. ಇದಕ್ಕೆ ಸಂಬಂಧಪಟ್ಟಂತಹ ತೋಟಗಾರಿಕೆ ಇಲಾಖೆ ಇನ್ನಾದರೂ ಎಚ್ಚೆತ್ಕೊಂಡು ಸರಿಯಾದ ರೀತಿ ಇದನ್ನು ಮಾಡಬೇಕಾಗುತ್ತೆ. ಯಾಕಂದರೆ ಕಬ್ಬನ್ ಪಾರ್ಕ್ ಅಂದರೆ ಬಹುತೇಕ ಸಿಲಿಕಾನ್ ಸಿಟಿ ಬಿಟ್ಟು ಜಿಲ್ಲೆಗಳಿಂದ ಕೂಡ ಇಲ್ಲಿ ಬರ್ತಾರೆ. ಬಂದು ಇಲ್ಲಿ ಒಂದು ವಾಕಿಂಗ್ ಆಗಿರ್ಬೋದು, ಟೈಮನ್ನು ಸ್ಪೆಂಡ್ ಮಾಡ್ತಾರೆ. ಚಿನ್ನಸ್ವಾಮಿ ಏನು ದುರಂತ ಏನಿದೆ ಇನ್ನೂ ಕೂಡ ಅದು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಮತ್ತೊಂದು ಅವಘಡ ಆಗೋ ಮುಂಚೆ ಇದನ್ನು ಸರಿಪಡಿಸಬೇಕನ್ನೋದು ಬಹಳಷ್ಟು ಸಾರ್ವಜನಿಕರ ಆಗ್ರಹವಾಗಿದೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.